ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಮತ್ತು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಜನವರಿ 22ರಂದು ಈ ಮಹೋನ್ನತ ಕಾರ್ಯ ಜರುಗಲಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ರಾಮನೂರಿನಲ್ಲಿ ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ದೇಶವಾಸಿಗಳಿಗೆ ಇವತ್ತು ಆಡಿಯೋ ಸಂದೇಶವನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿಯವರ ಆಡಿಯೋ ಸಂದೇಶದಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, ನನ್ನ ಪ್ರೀತಿಯ ದೇಶವಾಸಿಗಳೇ, ರಾಮ್ ರಾಮ್. ದೇಶದ ಎಲ್ಲ ಜನ, ಜಗತ್ತಿನಾದ್ಯಂತ ಇರೋ ರಾಮ ಭಕ್ತರಲ್ಲಿ ಇದೀಗ ರಾಮನ ಜಪ ಮೂಡಿದೆ. ಜನವರಿ 22ರಂದು ರಾಮ ಭಕ್ತರಿಗೆ ಐತಿಹಾಸಿಕ ಕ್ಷಣವಾಗಿದೆ. ರಾಮ ಮಂದಿರ ಉದ್ಘಾಟನೆಗೆ ಇನ್ನು ಕೇವಲ 11 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಇಂತಹ ಐತಿಹಾಸಿಕ ಕ್ಷಣದಲ್ಲಿ ನಾನು ಪಾಲ್ಗೊಳ್ಳುತ್ತಿರುವುದು ನನ್ನ ಪುಣ್ಯ. ನನ್ನಲ್ಲಿ ಈಗ ವಿಶೇಷ ಭಾವನೆಗಳು ಮೂಡಿವೆ. ನಾನು ಇದೇ ಮೊದಲ ಬಾರಿಗೆ ಭಾವುಕನಾಗಿದ್ದೇನೆ. ನನ್ನಲ್ಲಿ ಅಭಿವ್ಯಕ್ತಿಗಿಂತ ಅನುಭೂತಿಯ ಭಾವ ಹೆಚ್ಚಾಗಿದೆ ಅಂತ ಮೋದಿಯವರು ಬಿಡುಗಡೆಯಾಗಿರುವಂತಹ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ರಾಮ ಮಂದಿರಕ್ಕಾಗಿ ಸಾವಿರಾರು ಜನ ಹೋರಾಟವನ್ನ ಮಾಡಿದ್ದಾರೆ. ಇದು ಸುದೀರ್ಘ ಕನಸು. ಈ ಕನಸು ಇದೀಗ ನನಸಾಗುತ್ತಿದೆ. ನಾನು ಭಾವನೆಗಳ ಮಡುವಿನಲ್ಲಿ ಸಿಲುಕಿ ಮೂಕ ವಿಸ್ಮಿತನಾಗಿದ್ದೇನೆ. ನನ್ನ ಭಾವನೆಗಳನ್ನು ನಿಮ್ಮ ಎದುರು ವ್ಯಕ್ತಪಡಿಸಲು ಪದಗಳೇ ಸಾಲದು. ನಮ್ಮ ದೇಶದ ಸಂತರು ಕಠಿಣ ತಪಸ್ಸನ್ನ ಕೈಗೊಂಡಿದ್ದಾರೆ. ಆ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದಿದ್ದಾರೆ. ಅಂತಹ ತಪಸ್ವಿಗಳು, ಋಷಿಗಳು ಮತ್ತು ಜನಾರ್ದನ ರೂಪದಲ್ಲಿರುವ ಜನರನ್ನ ಸ್ಮರಿಸುತ್ತಾ ನಾನು ಇಂದಿನಿಂದ 11 ದಿನಗಳ ಕಾಲ ವ್ರತವನ್ನ ಆಚರಿಸುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಿಸಿದ್ದಾರೆ. ಪ್ರಭು ಶ್ರೀರಾಮ ಕಾಲ ಕಳೆದ ಪಂಚವಟಿಯ ನಾಸಿಕ್ ಧಾಮದಿಂದ ನಾನು ವ್ರತವನ್ನ ಆರಂಭಿಸುತ್ತೇನೆ. ಸ್ವಾಮಿ ವಿವೇಕಾನಂದರವರ ಜಯಂತಿಯಂದೇ ನಾನು ವ್ರತ ಆರಂಭಿಸ್ತಾ ಇರೋದು ಪ್ರಮುಖ ಸಂಗತಿಯಾಗಿದೆ. ಅಲ್ಲದೆ ಇವತ್ತು ಮಾತಾ ಜೀಜಾಬಾಯಿಯವರ ಜಯಂತಿ ಕೂಡ ಇದೆ. ಅವರು ಛತ್ರಪತಿ ಶಿವಾಜಿಯಂತಹ ವೀರನಿಗೆ ಜನ್ಮವನ್ನ ಕೊಟ್ಟಿದ್ದಾರೆ. ಮಾತಾ ಜೀಜಾಬಾಯಿಯವರನ್ನ ಸ್ಮರಿಸುತ್ತಲೇ ನನ್ನ ತಾಯಿಯ ನೆನಪಾಗುತ್ತದೆ. ಇದು ಸ್ವಭಾವವಾಗಿದೆ. ನನ್ನ ತಾಯಿಯು ಜೀವನದ ಕೊನೆ ಕ್ಷಣದವರೆಗೂ ಶ್ರೀರಾಮನ ಜಪವನ್ನ ಮಾಡ್ತಿದ್ರು ಎಂದಿದ್ದಾರೆ. ಅಷ್ಟು ಮಾತ್ರವಲ್ಲ, ಭೌತಿಕವಾಗಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯುವ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ನನ್ನ ಹೃದಯದಲ್ಲಿ ದೇಶದ 140 ಕೋಟಿ ಜನರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಿಮ್ಮ ಆಶೀರ್ವಾದ, ಬೆಂಬಲದೊಂದಿಗೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುತ್ತೇನೆ. ಅಸಂಖ್ಯಾತ ಜನರ ತ್ಯಾಗ, ಹೋರಾಟ, ಬಲಿದಾನದ ಸ್ಮರಣೆಯೊಂದಿಗೆ ತೆರಳುತ್ತಿದ್ದೇನೆ. ಇಂತಹ ಸೌಭಾಗ್ಯದ ಕ್ಷಣದಲ್ಲಿ ನೀವು ನನ್ನೊಂದಿಗೆ ಇದ್ದೀರಿ ಎಂಬ ಭರವಸೆಯೊಂದಿಗೆ ನಾನು ಗರ್ಭಗುಡಿಯನ್ನ ಪ್ರವೇಶ ಮಾಡುತ್ತೇನೆ. ನೀವು ಲಿಖಿತವಾಗಿ ನನಗೆ ಪತ್ರ ಬರೆಯುವ ಮೂಲಕ ಆಶೀರ್ವದಿಸಿ. ನಮೋ ಆ್ಯಪ್ ಮೂಲಕ ಪತ್ರ ಬರೆದು ನನಗೆ ಆಶೀರ್ವದಿಸಿ ಮತ್ತು ಶ್ರೀರಾಮನ ಭಕ್ತಿಯಲ್ಲಿ ಮಿಂದೇಳಿ ಅಂತ ರಾಮನ ಕೋಟಿ ಕೋಟಿ ಭಕ್ತರಿಗೆ ನಮನವನ್ನ ಸಲ್ಲಿಸಿ ಜೈ ಶ್ರೀರಾಮ್ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ರಾಮ ಜಪವನ್ನ ಮಾಡಿದ್ದಾರೆ.